ಒಬ್ಬಳು ಹೆಣ್ಮಗಳು, 3 ಜನ ಹೆಣ್ಮಗಳು, ಒಬ್ಬರು ಒಟ್ಟು ಇಷ್ಟು ಜನ ಇದ್ದಾರೆ. ಇವರಲ್ಲಿ ಈ ನಸೀಬ್ ಬಾಬು ಅವರ ತಂದೆ ಜೊತೆಲಿ ಹುಟ್ಟಿದವರು ಭಾಳಷ್ಟು ಜನ ದಿವಂಗತರಾಗಿದ್ದಾರೆ, ಪುಣ್ಯಾತ್ಮರು. ಆ ಪುಣ್ಯಾತ್ಮರನ್ನ ಶವ ಸಂಸ್ಕಾರ ಮಾಡಿರೋ ಜಾಗನ ಮಟ್ಟ ಮಾಡಿ ಸೈಟ್ಗಳು ಮಾಡಿ ನೀನು ದುಡ್ಡು ಮಾಡ್ತಿದ್ರೆ ನನಗೆ ನಾಚಿಕೆ ಆಗಬೇಕು. ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು. ನಿನ್ನ ಜನ್ಮಕ್ಕೆ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಕೂಡ ಒಳೆ ಕರೆಯಲ್ಲಿ ಹಾಕ್ದೆ ನೀನು. ಅಲ್ಲಿ ಹೋಗಿ ಒಳೆ ಕರೆಯಲ್ಲಿ ಹಾಕ್ಬಿಟ್ಟೆ ನಿಮ್ಮ ಅಪ್ಪನ. ನೀನು ಬಾಕಿ ಅದೆಲ್ಲ ಶವ ಸಂಸ್ಕಾರನ ಮುಚ್ಚಿಬಿಟ್ಟು ನೀನು ಸೈಟ್ ಮಾಡಿ ದುಡ್ಡು ಮಾಡ್ತಾ ಇದೆಯಲ್ಲ, ನಿಂದು ಒಂದು ಜನ್ಮ. ನಿನ್ನ ರಕ್ತ ಸಂಬಂಧಿಗಳು ಬೇಡ, ಜನನೇ ಇಲ್ಲ, ಅವ್ರು ಇಬ್ಬರೇ ಇರೋದು. ಅವನ್ನೆಲ್ಲ ಒಂದು ಕೆಲಸ ಮಾಡು, ಒಂದು ಚಾಲೆಂಜು. ನಿನಗೊಂದು ಎಷ್ಟು ದಿನ ಬೇಕು ಟೈಮ್ ಕೇಳೋ? 30 ದಿನ ಟೈಮು. ನಿಮ್ಮಪ್ಪ ನಿಮ್ಮ ಚಿಕ್ಕಪ್ಪಂದಿರು ನಿಮ್ಮ ಅತ್ತೆಯಂದಿರಿಗೆಲ್ಲ ಅವ್ರ ಮಕ್ಕಳೆಲ್ಲ ಇವತ್ತು ಜೀವಂತಾರೆ. ಎಲ್ಲರೂ ಒಂದು ಕಡೆ ನಿಲ್ಲಿಸ್ಕೊಬಿಟ್ಟು ನಾನು ಮುಂದೆ ನಿಲ್ಲಿಸ್ಬಿಟ್ರೆ ನಾನು ಅಲ್ಲೇ ನಿನಗೆ ಕಾಲು ಬಿಟ್ಬಿಟ್ಟು ಕ್ಷಮೆ ಕೇಳ್ತೀನಿ. ಈ ಕೇಸ್ನ ಬಿಟ್ಬಿಡ್ತೀನಿ ನಾನು. ಸೇರಿಸು, ದಮ್ಮಿದ್ರೆ ಸೇರಿಸು, ಬೇರೆ ಯಾರು ಬೇಡ. ನಿನ್ನ ಬ್ಲಡ್ ರಿಲೇಷನ್ಸು, ನಿಮ್ಮ ತಂದೆ ನಿಮ್ಮ ಚಿಕ್ಕಪ್ಪಂದಿರು ನಿಮ್ಮ ಅತ್ತೆಂದಿರ ಮಕ್ಕಳುಗಳು ಜೀವಂತ ಇರ್ತಾರೆ. ಜೀವಂತವಾಗಿರೋನ ಕರ್ಕೊಬಂದು ಪಕ್ಕದಲ್ಲಿ ನಿಲ್ಲಿಸ್ಕೊಬಿಟ್ಟು ನನ್ನ ಕರಿಯಪ್ಪ ನಾನು ಬರ್ತೀನಿ, ನೀನು ಇನ್ನೇನು ಹೇಳೋದು ಬೇಡ, ಅವ್ನ ಕರ್ಕೊಬಂದು ನಿಲ್ಲಿಸ್ಕೊಬಿಟ್ರೆ ನಾನು ನಿನಗೆ ಶರಣು. ಆಯ್ತದಾ? ಜನ ಇದ್ದಿದ್ದಕ್ಕೇನೆ ಅವತ್ತು ಗಾಣಿಗೆ ಸಮಾಜನೇ ವಿರೋಧವಾಗಿ ನಿನ್ನ ಜೊತೆ ಇದ್ದಿಲ್ಲ, ಅವರೆಲ್ಲ ವಿರೋಧ ಮಾಡಿದ್ರು. ಸೋತ ನಾನು ಗೆದ್ದೆ. ನೀನು ಚುನಾವಣೆ ನಿಂತಾಗ ಗೆದ್ದ. ಇನ್ನೆಲ್ಲಿ ಅವ್ನು ಕೆಲಸ ಮಾಡೋ. ನೀನಂತ ಭಾಳ ದುಡ್ಡಿದ್ದೈತಲ್ಪ ಕಡೋಡ್ಪತಿ. ಅಯ್ಯೋ ನಾವು ಸಣ್ಣ ಪುಟ್ಟವ್ರು ಬಿಡಪ್ಪ, ಬಡವರು. ಮುಂದಿನ ಚುನಾವಣೆಗೆ ಗಾಣಿಗೆ ಸಮಾಜ 20 ಲಾಲ್ಬಾಗ್ ಬೀದಿಗೆ ಬಂದ್ಬಿಡು, ನಾನು ಚುನಾವಣೆ ಬರ್ತೀನಿ. ನಿನ್ನಕ್ಕಿಂತ ಒಂದೇ ಒಂದು ಓಟ್ ಕಡಿಮೆ ಆಗ್ಬಿಟ್ರೆ ನನಗೆ, ನಾನು ಸಾಯೋವರೆಗೆ ನಿನ್ನ ಮನೆ ವಾಚ್ಮ್ಯಾನ್, ಇಲ್ಲಾಂದರೆ ನೀನು ನನ್ನ ಮನೆ ಮುಂದುಗಡೆ ಬಿದ್ದಿರ್ಬೇಕು ವಾಚ್ಮ್ಯಾನಾಗಿ. ತಾಕತ್ತಿದೆಯಾ? ಮಾಡೋಣ, ಬಂದ್ಬಿಡು. ಇವೆಲ್ಲ ಬುರಾಲ್ ಬಿಡ್ಬೇಡಪ್ಪ ಇಂಟಕ್ ರಾಜು ಹತ್ರ. ಯಾಕೆ ಗೊತ್ತಾ? ನಿನಕ್ಕಿಂತ ದೊಡ್ಡವನು ನಾನು. ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ ನಾನು. ಅದು ಬಿಟ್ಬಿಟ್ಟು ಡ್ಯಾಮೇಜ್ ಮಾಡೋಕ್ಕೆ ನೋಡ್ಬೇಡ. ಯಾಕೆಂದರೆ ನೀನು ಕಲ್ಲು ಹೊಡಿತಾ ಇದೆಯಾ ಆಯಿತಾ? ಅಲ್ಲ ಎಚ್ ಡಿ ಬಾಬು ಸನ್ಮಾನರೇ, ನೀವೇನು ಹೇಳಿದ್ರಿ ಮೊನ್ನೆ ಪ್ರೆಸ್ ಮೀಟಲ್ಲಿ? ನಮ್ಮ ಚೌಟ್ರಿಗೆ ಹರೀಶ್ ಗೌಡ್ರನ್ನ ಕರೆಸ್ಬಿಟ್ಟು ನಮ್ಮದು ನೋಡಿ ಇಷ್ಟು ಜನ ಪೆಂಡಿಂಗ್ ಆಗೋಗಿದೆ, ನೀವು ದಯಮಾಡಿ ಅದನ್ನು ಫಿನಿಷ್ ಮಾಡಿಕೊಡಿ ಸರ್ ಅಂತ ನಾನು ಕೇಳ್ಕೊಂಡೆ ಅಂತ. ನಿನ್ನ ಜನ್ಮಕ್ಕೆ ಎಲ್ಲಿದೆ ನೀನು? ಎಲ್ಲೇ ಐತೆ ನೀನು? ಅವತ್ತು ನೀನು ಬರಲೇ ಇಲ್ಲ ಅಲ್ಲಿಗೆ. ಪ್ರೂವ್ ಮಾಡಿ ನೋಡ್ತೀನಿ. ಕಾಂಗ್ರೆಸ್ನ ಮುಖಂಡರುಗಳನ್ನ ಸೇರಿಸ್ಕೊಂಡು ಕೂತಿದ್ದವು ನಾನು. ನೀನು ನಿನ್ನ ಚೇಲೆಗಳು ಅವತ್ತು ಇಲ್ಲವೇ ಇಲ್ಲ. ನೀನು ಮಾತಾಡ್ದ ಹರೀಶ್ ಗೌಡ್ರ ಹತ್ರ ಮಾತಾಡಿದ್ದು ಯಾರು ಗೊತ್ತಾ? ಸೊಸೈಟಿ ಮಾಜಿ ಕಾರ್ಯದರ್ಶಿ ದೇವರಾಜು, ಪುರಿಪಟ್ಟಿ ಶಿವಣ್ಣ, ನಾವು ನಾಗರಾಜು, ಇವ್ರುಗಳು ಮಾತಾಡಿದ್ದು, ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಸ್ವಾಮಿ ನೀವೇನು ಮಾಡಿದ್ದು ಮಾಡಿಕೊಡಿ ಅಂತ ಹೇಳಿದ್ಗೆ. ಅವ್ರು ಅವತ್ತು ನಮ್ಮ ಪರಿಸ್ಥಿತಿ ನೋಡಿ ಆಯಿತು ರಾಜಣ್ಣ ನಾನು ಮಾಡ್ಕೊಡ್ತೀನಿ ಬಿಡಿ ಅಂದರು. ಎಲ್ಲರೂ ಸಭಿಕರ ಮುಂದೆ ಒಪ್ಕೊಂಡ್ರು. ನೀನು ಅವತ್ತಿಲ್ಲ. ಆಯಿತು, ಆ ಚುನಾವಣೆ ಸಂದರ್ಭದಲ್ಲಿ ನೀನು ಯಾಕೆ ಬರಲಿಲ್ಲ ಅಂತ ನನಗೆ ಗೊತ್ತು. ನೀನು ಎಸ್ ಪಿ ಮಂಜುನಾಥ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೆ, ಮ್ಯಾಚ್ ಫಿಕ್ಸಿಂಗ್, ಅದಕ್ಕೆ ನೀವು ಬರಲಿಲ್ಲ. ಆಯಿತು, ದೇವೇಗೌಡರು ಹರೀಶ್ ಗೌಡರು ಒಪ್ಕೊಂಡ್ರು ಕಟ್ತಿ ಅಂತ. ಚುನಾವಣೆ ಆಮೇಲೆ ಕ್ಯಾನ್ಸಲ್ ಮಾಡಬೇಕಲ್ಲ. ನೀನು ಎಷ್ಟು ಜನ ಕರ್ಕೊಂಡು ಮನೆ ಕ್ಯಾನ್ಸಲ್ ಬಂದಿದ್ದೆ ಅದೇಳು. ಮೊನ್ನೆ ಹರೀಶ್ ಗೌಡ್ರೆ ಅವನು ಹೇಳಲ್ಲ. ನೀವು ಒಂದು ಪರಿಶೀಲನೆ ಮಾಡಿಸಿ. ನೀವು ಛತ್ರ ಕಟ್ಟಿಸ್ಕೊಡ್ತೀನಿ ಅಂದಮೇಲೆ ಎಷ್ಟು ಜನ ಗಾಣಿಗರು ನಿಮ್ಮ ಪರವಾಗಿ ಮನೆ ಓಟ್ ಕೇಳ್ಕೊಂಡು ಸುತ್ತಿದ್ರು? ಒಂದಿನ ಸುತ್ತಿದಾರ? ಯಾರೂ ಸುತ್ತಿಲ್ಲ. ನಾನು ನಾಳೆ ತರಿಸ್ಕೊಂಡು ಹಳ್ಳಿಗೆ ಹೋಗ್ಬಿಟ್ಟು ಕೈ ಮುಗ್ದು, ಕೈ ಹಾಕ್ಸೋಕ್ಕಾಗಲ್ಲ, ಕೈ ಮುಗ್ದು ಅಂದರೆ ನನಗೆ ಭರವಸೆ ಇದೆ. ನಾವು ಕೇಳಿದವರು ಒಂದೊಂದು ಓಟ್ ಹಾಕಿದ್ದಾರೆ. ಇವರೆಲ್ಲ ಎಲ್ಲಿ ಕ್ಯಾನ್ವಸ್ ಮಾಡಿದ್ರ? ಹುಣಸೂಟವ್ನಲ್ಲಿ ಕೇಳಿ, ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ಕೇಳಿ, ಇವ್ರು ಬಂದು ಕ್ಯಾನ್ವಸ್ ಮಾಡಿದಂತ ಗೊತ್ತಾಗುತ್ತೆ. ಬರೀ ಡುಬಾ ಕೊಡ್ಕೊಂಡು ಜೀವನ ಮಾಡ್ತಾಯಿದ್ದೀರಿ ನೀವೆಲ್ಲ. ಹರೀಶ್ ಗೌಡ್ರೆ ಭಾಳ ಯೋಚನೆ ಮಾಡಬೇಕು ನೀವು ಇದ್ರ ಬಗ್ಗೆ. ನನಗೆ ಆ ಬಾಬಾ ಮೇಲೆ ವೈಯಕ್ತಿಕವಾದ ದ್ವೇಷ ಏನೂ ಇಲ್ಲ. ಅವನಿಗೂ ನನಗೂ ಜಗಳನೂ ಆಗಿಲ್ಲ, ಮಾತುಕತೆಯೂ ಆಗಿಲ್ಲ. ಗಾಣಿಗೆ ಸಂಬಂಧದಲ್ಲಿ ಯಾರಿಗೂ ನಾನು ಒಂದು ಸಣ್ಣ ವಿಚಾರ ಮಾತಾಡಬೇಕು ಯೋಚನೆ ಮಾಡಿ ಮಾತಾಡ್ತೀನಿ. ನಾನು ಜೋರ ಮಾತಾಡ್ಬೋದು, ಬಟ್ ವೈಯಕ್ತಿಕ ಮಾತಾಡಲ್ಲ. ಇವ್ರು ಮಾತಾಡ್ತಂತ ನಾನು ಮಾತಾಡೋದು. ಇನ್ನೂ ಬೇಕಾಗ್ತದೆ ಹೇಳಬೇಕಾದ್ರೆ ತುಂಬ ಇದೆ, ಹೇಳೋಣ ನಾನು. ಬಿಡ್ಬೇಡಿ ಅವ್ರನ್ನ, ಆಯಿತಾ? ಈಗ ರಮೇಶ್ ಶೆಟ್ರು ಬಗ್ಗೆ ನಾನು ಮಾತಾಡಲೇಬೇಕು. ಈ ರಮೇಶ್ ಅವನಲ್ಲ, ಕಾಲೋನಿ ರಮೇಶ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತಾನೆ. ಏನು ಇವನು ಒಬ್ಬನೇ ಆಗಿರೋ? ನೀನು ಯಾರು ಆಗಿಲ್ಲ ಗಾಣಗಳಲ್ಲಿ, ಬೇಕಾದ ಜನ ಆಗೋರೆ. ಕೊನೆಯಲ್ಲಾಗಿರೋದು ಇವನು. ಆಯಿತು, ಆಗ್ಬಿಟ್ಟು ಏನು ಮಾಡಿದ್ದು ನೀನು ಹೇಳ್ತೀಯ? ಏನು ನಿಮ್ಮ ಕೊಡುಗೆ ಏನು ಅಂತೀಯಲ್ಲ, ಕೊಡುಗೆ ಏನು ಅಂತಿದೆಯಲ್ಲ,
ನಿಮ್ಮ ಅಣ್ಣನ ಮಗ ಸತ್ತಾಗ ನಾನು ಉಳಿಸ್ದೆ. ಅದೇ ನನ್ನ ಕೊಡುಗೆ, ಅದೇ ಕೊಡುಗೆ. ಬೇಕಾ ಬಹಿರಂಗ ಸಭೆಗೆ ಕರೆಸಲ? ನಿಮ್ಮ ಅತ್ತಿಗೆನೂ ಕರೆಸ್ತೀನಿ ಬಾ, ಬೇರೆ ಕರೆಸ್ತೀನಿ ಬಾ, ಆ ಯಮ್ಮನ ಕೈಯಲ್ಲಿ ಹೇಳಿಸ್ತೀನಿ ನಾನು. ಅಲ್ಲ, ಗಾಜು ಮನೆಯಲ್ಲಿ ಇದ್ಕೊಂಡು ಕಲ್ಲು ಹೊಡಿಬೇಡ. ನೀನು ಪಂಚಾಯತಿ ಅಧ್ಯಕ್ಷ ಮಾಡ್ಕೊಂಡಿದ್ದೇನೋ? ನೀನು ಹಳೆ ಮನೆಗಿದ್ದ ಖಾತೆ ನಂಬರು ಹೊಸ ಮನೆ ಕಟ್ಟಿದೆ, ಅದೇ ನಂಬರ್ ಹಾಕ್ಬಿಟ್ಟು ಈ ಫೋಟೋ ಹಾಕ್ಬಿಟ್ಟು ಅಕ್ರಮವಾಗಿ ಒಂದು ಖಾತೆ ಮಾಡ್ಕೊಂಡೆ. ಅವನು ಯಾವನೋ ನಿಮ್ಮ ಊರಿನವನು ಪುರುಷೋತ್ತಮನವನು ತಾಲೂಕ್ ಪಂಚಾಯತಿಗೆ ಕಂಪ್ಲೇಂಟ್ ಮಾಡ್ದ. ಅದು ವಿಚಾರಣೆಗೆ ಎನ್ಕ್ವೈರಿ ಆಯಿತು. ನೀನು ತಗೊಂಡಿದ್ದ ನಕಲಿ ಡೂಪ್ಲಿಕೇಟು ಹಕ್ಕುಪತ್ರ ವಜಾ ಆಯಿತು, ಗೊತ್ತಾ? ಆ ಹಕ್ಕುಪತ್ರ ವಜಾ ಆಗಿದೆ, ಗೊತ್ತಲ್ಲ ನಿನಗೆ? ಯಾಕೆ ಹೇಳಲ್ಲ ನೀನು? 10 ಸಾಧನೆನಾ? ನಿಮ್ಮ ಊರವ್ರಿಗೆ ಏನು ಮಾಡಿದ್ಯಾ ನೀನು? ಬೇಡ, ಆ 4 ಮಕ್ಕಳಿಗೆ ಬಟ್ಟೆ ತಗೊಟ್ಟಿದ್ದೆ, ಸ್ಕೂಲ್ಗೆ ಫೀಸ್ ಕೊಟ್ಟಿದ್ದೆ. ನೀನು ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೂ. ನನ್ನ ಬಗ್ಗೆ ಮಾತಾಡ್ತೀಯ? ತೆಗಿ ನಂದು, ಹುಡುಕು, ಒಂದು ಗ್ಯಾಂಗೆ ಬಿಡು, ವೇದಿಕೆ ಬಾ. ಈಗ ಮೀಟಿಂಗ್ ಆಯ್ತಲ್ಲ, ಬಂದು ಅನಾಜಾಕು ನನ್ನ ಹೇಳು ಏನಾರು ಇದ್ದರೆ. ಇವೆಲ್ಲ ಬೇಡ ಅಣ್ಣ, ಇವೆಲ್ಲ ಬೇಡ. ನೀನಿನ್ನೂ ಕಲಿಯೋದು ಬೇಕಾದಷ್ಟಿದೆ, ಆಯಿತಾ? ಒಂದು ಗಾದಿ ಹೇಳ್ತಾರೆ ಹಿರಿಯರು, ಇಲ್ಲ ದೇಶ ಸುತ್ತಬೇಕಂತೆ, ಇಲ್ಲ ಕೋಶ ಓದಬೇಕಂತೆ. ನಾವು ಅರ್ಧ ದೇಶ ಸುತ್ತಿದ್ವಿ, ಅರ್ಧ ಕೋಶ ಓದಿದ್ದೀವಿ. ನಾವು ನಮ್ಮ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಹುಷಾರ್, ಎಲ್ಲ ತೆಗೆದಿಟ್ಬಿಡ್ತೀನಿ, ಆಯಿತಾ? ಇವೆಲ್ಲ ಬೇಡ. ನೀನು ಆಯಿತು ದೊಡ್ಡದಾಗಿ ನಮ್ಮ ಸಂಘದ ಫೈಲ್ ಹಿಡ್ಕೊಬಿಟ್ಟು ಏನು ಮಹಾ ದೊಡ್ಡ ಆಬ್ಜೆಕ್ಟ್ ಮನೆ ಥರ ಮಾತಾಡ್ತಿದ್ದಲ್ಲಪ್ಪ. ನೀನು ಯಾವನೋ ಮಾತಾಡೋಕ್ಕೆ ನಿನಗೇನು ಯೋಗ್ಯತೆ ಇದೆ? ಚಂದ್ರಶೇಖರ ಇರುವಲ್ಲೂ ನಿನ್ನ ಹತ್ರ ತಗೊಂಡಿಲ್ಲ. ನಮ್ಮ ಕಮಿಟಿನೂ ನೀನು ಡೈರೆಕ್ಟರ್ ಅಲ್ಲ. ಎಲ್ಲ ಡೈರೆಕ್ಟರ್ ಆಗಿದೆಯಾ ನೀನು? ಸಂಘದ ಮೂಲ ದಾಖಲಾತಿಗಳನ್ನು ತಾವು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಆರೋಪ ಮಾಡಿದ್ದಾರೆ. ಸ್ವಾಮಿ, ಅವರು 100ಕ್ಕೆ 100 ಆ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ, ಇವರು ಸುಳ್ಳು. ಯಾಕೆ ಗೊತ್ತಾ? ಈಗ ನೀವು ಹಾಲಿನ ಮಾಜಿ ಅಧ್ಯಕ್ಷನ ನೀವು? ನಾನು ಹಾಲಿ ಅಧ್ಯಕ್ಷ, ನಾನು ಯಾವನ್ನು ಮಾಜಿ ಮಾಡೋಕ್ಕಾಗಲ್ಲ. ಒಂದು ಹೇಳ್ತೀನಿ, ಏನು 8 ನೋಟಿಸ್ ಕೊಟ್ಟಿದ್ದೀನಿ, ರಿಪ್ಲೈ ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ನಿಮ್ಮ ಯೋಗ್ಯತೆಗೆ ಮಣ್ಣಾಕ ಕೊಡದೇ ಇದ್ದಾಗ ಪಕ್ಕದಲ್ಲಿ ಕೂಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಾಚಿಕೆ ಆಗಲ್ಲ ನಿನಗೆ? ಕೊಡದೇ ಇರೋಲ್ಲ ಪ್ರೆಸ್ ಮೀಟಲ್ಲಿ ಪಕ್ಕದಲ್ಲಿ ಕೂಸ್ಕೊಂಡು ಮಾತಾಡ್ತೀಯ. ನಾನು ದೂರ ಇದ್ದೀನಿ ಅಂದ್ಬಿಟ್ಟು ನನ್ನೇನು ಆರೋಪ ಮಾಡ್ತೀಯ? ಕೋತಿ ಮೊಸಳೆ ತಿಂದು ಏನೋ ಮಾಡ್ತಾ ಇದ್ದ ಆ ಥರ ಮಾಡ್ತಾ ಇದ್ದಾರೆ. ನೀವು ಎಲ್ಲ ಮಾಡಬೇಡಿ. ಇನ್ಮೇಲೆ ಸರಿ ಇರಲ್ಲ, ಇದು ನಿಮ್ಗೆ ಗೌರವ ಅಲ್ಲ. ನಿಮಗೆ ದಮ್ಮಿದ್ರೆ ಚುನಾವಣೆ ಮಾಡಿ ಗೆಲ್ರಿ. ಅವನ ರಮೇಶ ಅಧ್ಯಕ್ಷ ಬೇಕಂತ ಆ ಪುರಿಪಟ್ಟಿ ಶಿವಣ್ಣ ಹತ್ರ ಹೇಳೋಣ, ರಮೇಶ ನೀನು ಅರ್ಧ ರಾತ್ರಿ ಚುನಾವಣೆ ನಡೆಸಿದ್ರು ನಾನು ರೆಡಿ ಇದ್ದೀನಿ ಕಣೋ, ಬಾರೋ ಸೋಲ್ಸೋಣ. ನಾನು ಇವೆಲ್ಲ ಸೇರ್ಕೊಂಡು ಸೋಲ್ಸೋಣ ನೋಡ್ತೀನಿ. ಇಡೀ ಒಂದು ವಾರಕ್ಕೇನೆ ಇಡೀ ಎಲೆಕ್ಷನ್ ಇಡೀ ಗಾಣಿಗ ಸಮಾಜದಲ್ಲಿ ಪ್ರತಿಯೊಂದು 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ವೋಟಿಂಗ್ ಮಾಡಬೇಕು. ಮಾಡಿಸೋ, ಮೆಜಾರಿಟಿ ತಗೋ. ನಿಮಗೆ ತಾಕಂದ್ರೆ ನನ್ನ ಸೋಲ್ಸ್ಬಿಟ್ಟು ನೀವು ಅಧ್ಯಕ್ಷ ನಾನು ಒಪ್ಕೋತೀನಿ. ಇದು ಬಿಟ್ಬಿಟ್ಟು ಇವೆಲ್ಲ ಬೇಡಪ್ಪ, ಇವೆಲ್ಲ ಬೇಡ. ದಯವಿಟ್ಟು ನಾವು ಜಾತಿಯವರು ಅಂತ ನಿಮಗೆ ಮಾತಾಡ್ತಾ ಇಲ್ಲ, ಬೇರೆ ಥರ ಇನ್ನೂ ಬೇಕಾದಷ್ಟು ಅವೇ ಎಲ್ಲ ತೆಗಿತೀನಿ. ನಾನು ತೆಗಿಯೋಕ್ಕೆ ಇಷ್ಟ ಇಲ್ಲ. ಕಾರಣ ಅಂದರೆ ಒಂದು ವಿಚಾರ ತಿಳ್ಕೋಬೇಕು. ನೀವು ಆಕಾಶಕ್ಕೆ ಕಲ್ಲು ಹೊಡೆದ್ರೆ ನಿಮ್ಮ ಮೇಲೆ ಬೀಳೋದು. ನನ್ನ ಕಲ್ಲು ಹೊಡೆಯೋಕ್ಕೆ ಬರಬೇಡಿ, ಹುಷಾರ್. ಇಲ್ಲ ನೇರಾಗಿ ಬನ್ನಿ, ಯಾವ ವಿಚಾರದಲ್ಲಿ ನೇರಾಗಿ ಬನ್ನಿ, ಬೇರ್ಕೆಗೆ ಬನ್ನಿ. ಇದು ಆಗ್ತಾ ಇದೆಯಲ್ಲ, ಕರಿತಾ ಇದ್ದೀನಿ. ಅಲ್ಲಿ ಎಲ್ಲ ಹೇಳಿ ನಾನು ಏನೇನು ಮಾಡಿದ್ದೀನಿ, ಯಾರ್ಯಾರು ಮನೆ ಹಾಳು ಮಾಡಿದ್ದೀನಿ, ಯಾರು ಆಸ್ತಿ ಹೊಡ್ಕೊಂಡಿದ್ದೀನಿ, ಯಾರ ಹತ್ರ ಸಾಲ ಇಸ್ಕೊಂಡಿದ್ದೀನಿ, ಯಾವನ 5 ರೂಪಾಯಿ ಮೋಸ ಮಾಡಿದ್ದೀನಿ, ಗಾಡಿ ಇರುತ್ತೆ 5 ರೂಪಾಯಿ ವಸೂಲಿ ಮಾಡೋ ರಸೀದಿ ತಗೊಂಡು ನೋಡಿ ಇದೆಲ್ಲ ವಸೂಲಿ ಮಾಡಿ ತಿನ್ಕೊಬಿಟ್ಟು ಅಂತ ಹೇಳ್ರು. ಹೇಳಿ, ಅವೆಲ್ಲ ಹೇಳೋಕ್ಕಾಗಲ್ಲ. ಅಲ್ಲ ಫೈಲ್ ಇಳ್ಕೊಬಿಟ್ಟು ದೊಡ್ಡ ಸಂಘ ಕಟ್ಟಿದಂಗೆ ಆಡ್ತೀನಿ. ಎಲ್ಲಪ್ಪ ಇದ್ದೆ ನೀನು ಇಷ್ಟು ದಿನ? ನಮ್ಮ ಫೈಲ್ನ ಮುಟ್ಟ ಯೋಗ್ಯತೆ ಇಲ್ಲ. ನೀನು ಡೈರೆಕ್ಟ್ರೇ ಅಲ್ಲ, ನೀನು ಮಾತಾಡ್ತೀಯ ಏನೋ ಅವ್ರ ಕೊಡುಗೆ. ನನ್ನ ಕೊಡುಗೆ ನಾ ಹೇಳಿಲ್ಲ. ನಿಮ್ಮ ಸಂಘದವ್ರಲ್ಲ ಅದು ಹೇಳಲ್ಲ ನಾನು. ಕೆಲವ್ರಿಗೆ ಅಕ್ಷರವೇ ಬರ್ದಿದ್ದವ್ರಿಗೆ ಸೈನ್ ಹಾಕೋದು ಕಲಿಸಿದ್ದೀನಿ ನೋಡು ನಾನು. ಅದೇ ನನ್ನ ಸಾಧನೆ, ಅದೇ ನನ್ನ ಕೊಡುಗೆ ಈ ಸಮಾಜಕ್ಕೆ. ಸೈನ್ ಹಾಕಕ್ಕೆ ಬರ್ದವ್ರು ಸೈನ್ ಹಾಕೋದು ಕಲಿಸ್ಕೊಟ್ಟಿದ್ದಿಲ್ಲ, ಅದೇ ಕೊಡುಗೆ. ನೀನು ಉಳಿಸಿದ್ದೀನಲ್ಲ ನಿಮ್ಮ ಅಣ್ಣನ ಮಗ ವಿಚಾರದಲ್ಲಿ, ಅದೇ ನನ್ನ ಕೊಡುಗೆ. ನಿನ್ನ ಕೊಡುಗೆನು ಅಕ್ರಮ ಕಥೆ ಮಾಡೋದು ಬೇಡ. ದಯವಿಟ್ಟು ನಶೆ ಬಾಬು ಅವ್ರಿಗೂ ನಮ್ಮ ಇವನು ಯಾರೋ ಅವನು ರಮೇಶ ಕಾಲೋನಿ ಅವ್ನು ಹೇಳ್ತಾನೆ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಕೆಣಕಬೇಡಿ, ಹುಷಾರ್ ಅಷ್ಟೇ ದಯವಿಟ್ಟು. ಸರ್, ಅಂತಿಮವಾಗಿ ತಮ್ಮ ನಿರ್ಣಯ ಏನು ಸರ್? ನೋಡಿ ಪತ್ರಕರ್ತರೆ, ನನ್ನ ನಿರ್ಣಯ ಇಷ್ಟೇ ಅಂತಿಮವಾಗಿ. ಅಂದರೆ ನಾನು ಫೈನಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ಅನನ್ಯ ಭಟ್ಟದೊಂದು ಪ್ರಕರಣ ಮತ್ತು 106 ಹೆಣಗಳನ್ನ ಹುಟ್ಟಿರೋ ಪ್ರಕರಣ ಇಡೀ ಪ್ರಪಂಚದಾದ್ಯಂತ ಒಂದು ಪ್ರಸಾರ ಆಯಿತು ಮಾಧ್ಯಮಗಳಲ್ಲಿ. ಅದರಲ್ಲಿ ಅದೇ ರೀತಿ ಈ ಒಂದು ಪ್ರಕರಣ ಇದರಲ್ಲಿ ಆ ತಿಮ್ಮರೋಡಿ ಯಾರು ಗೊತ್ತಾ? ಹುಣಸೂರು ತಿಮ್ಮರೋಡಿ
HD ಬಾಬು ನಸೆ ಬಾಬು. ಆಮೇಲೆ ನಂಜೆ ಇದ್ನಲ್ಲ, ನೂರಾರು ಹೆಣಗಳು ನಾನೇ ತಿರುತ್ತೋ ಎಲ್ಲ ತೆಗೆದುಬಿಟ್ಟಿದ್ದೀನಿ ಅಂತ. ಈ ಸುಭಾಷ್ ಕಾಲೋನಿ ರಮೇಶನೇ ಅದಕ್ಕೆ ಇದು. ಇವ್ರು ಏನೇ ಮಾಡಿದ್ರು ಲಾಸ್ಟ್ ರಿಸಲ್ಟ್ ಏನಾಯಿತು ತನಿಖೆಯಲ್ಲಿ 0. ಬರೀ ಕ್ರಿಯೇಟಿವ್. ಈ ತಿಮ್ರೋಡಿನೂ ಈ ನಂಜೆ ಸೇರ್ಕೊಂಡು ಮಾಡುವಂಥ ಮನೆಯಾಳ ಕೆಲಸ ಮತ್ತು ನಮ್ಮ ಸಮಾಜನ ಒಡೆಯಕ್ಕೆ ಮಾಡುವಂಥ ಪ್ರಯತ್ನಗಳು ಅಷ್ಟು ಪತ್ರಕರ್ತೆ ಇನ್ನೇನೂ ಇಲ್ಲ. ಇಷ್ಟೇ ನನ್ನ ಕೊನೆಯ ಸಮುದಾಯ ಮುಖಂಡರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಮುದಾಯ ಮುಖಂಡರಿಗೆ ನೋಡಿ, ಪ್ರತ್ಯಕ್ಷವಾಗಿ ತಾವು ಪರಿಶೀಲನೆ ಆಗಬೇಕು, ಸಾಮೂಹಿಕವಾಗಿ ವೇದಿಕೆಯಲ್ಲಿ ಪರಿಶೀಲನೆ ಆಗಬೇಕು. ನಮ್ಮ ಸಮಾಜ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಿರ್ಣಯ ತಗೊಂಡು ಯಾರು ಪ್ರಾಮಾಣಿಕರು ಅವ್ರಿಗೆ ಅವ್ರಿಗೆ ಸಪೋರ್ಟ್ ಕೊಡಬೇಕು, ಅವ್ರನ್ನ ಬೆಂಬಲಿಸಬೇಕು, ಅವ್ರ ಮುಖಾಂತರ ಕೆಲಸ ಮಾಡ್ಕೊಳ್ಬೇಕು. ನಾನೇ ಆಗಬೇಕು ಅಂತೇನಿಲ್ಲ, ನನಗಿಂತಲೂ ಉತ್ತಮವಾಗಿ ಆಯ್ಕೋಬೋದು, ನಾನು ಅವ್ರ ಜೊತೆ ಸೇರ್ಕೊಳ್ತೀನಿ. ನನಗೆ ಸಮಾಜ ಮುಖ್ಯನೇ ಹೊರತು ಈ ನಾಸೆ ಬಾಬು ಆಗಲಿ ರಮೇಶ್ ಆಗಲಿ ಇವ್ರಿಗೆಲ್ಲ ನಾನು ಕೇರೆ ಮಾಡೋನಲ್ಲ. ನನ್ನ ಸಮಾಜ ಮುಖ್ಯ ಅಷ್ಟೇ.